ಯು ಪಿ ಎಸ್ ಸಿ ಪ್ಯಾಟರ್ನ್ ಫಾಲೋ ಮಾಡ್ತಿದ್ದಾನ, ಆಮೇಲೆ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡೋಂಗಿಲ್ಲ. ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್. ಏನಂತಂದರೆ ಈಗ 100 ಕ್ವಶನ್ಸ್ ಇದಾವೆ ಅಂದರೆ 100 ಅಟೆಂಡ್ ಮಾಡೋಂಗಿಲ್ಲ. ನಿಮ್ಗೆ ಎಷ್ಟು ಬೇಕಲ್ಲ, ಸೊ ಎಷ್ಟು ಗೊತ್ತಿರತ್ತಲ್ಲ ಅಷ್ಟು ಅಟ್ಲೀಸ್ಟ್ ನಿಮಗೆ ಆ ಒಂದು ಕ್ವಶನಿಂದ 10 to 20% ಆದರೂ ಅಟ್ಲೀಸ್ಟ್ ಗೊತ್ತಿರಬೇಕು. ನಿಮ್ಗೆ 0% ನಾಲೆಜ್ ಇದೆ ಅಂತ ಅಂದಾಗ ಯು ಆರ್ ನಾಟ್ ಸಪೋಸ್ ಟು ಅಟೆಂಡ್ ದಟ್ ಕ್ವಶನ್ಸ್, ಯಾಕಂದರೆ ಅದು ನೆಗೆಟಿವ್ ಹೋಗುತ್ತೆ. ಸೊ ನಿಮ್ಗೆ ಅಟ್ಲೀಸ್ಟ್ ಒಂದು 10, 20, 30% ನನಗೆ ಗೊತ್ತಿದೆ, ಇನ್ನು 70% ಗೊತ್ತಿಲ್ಲ, ಇಟ್ಸ್ ಓಕೆ. ಟ್ರೈ ಟು ಅಟೆಂಡ್. ಇಫ್ ಯು ಫೀಲ್ ಅಟೆಂಡ್ ಮಾಡಬೇಕು ಅನಿಸಿತ್ತಂದರೆ ಎಸ್, ಗೋ ಫಾರ್ ಇಟ್. ಬಟ್ 0% ನಿಮಗೆ ನಾಲೆಜ್ ಇದೆ ಅಂತ ಅಂದರೆ ಯು ಆರ್ ನಾಟ್ ಸಪೋಸ್ ಟು ಅಟೆಂಡ್ ದೋಸ್ ಕ್ವಶನ್ಸ್. ಎಲಿಮಿನೇಷನ್ ಟೆಕ್ನಿಕ್ನ ಒಂದು ಸ್ವಲ್ಪ ಯು ಪಿ ಎಸ್ ಸಿ ಪ್ಯಾಟರ್ನಲ್ಲಿ ಬರ್ತಾ ಇದೆ ಅಂದರೆ ಸೊ ನಾವು ಅಡಾಪ್ಟ್ ಮಾಡ್ಕೋಬೇಕು. ಆಮೇಲೆ ಪ್ರೆಸೆನ್ಸ್ ಆಫ್ ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಪೊಲೀಸ್ ಆಫೀಸರ್ಗೆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಯಾಕೆ ಬೇಕು ಅಂಥೇಳಿ, ಸೊ ದ್ಯಾಟ್ ಅವರು ಒಂದು ಈ ಎಕ್ಸಾಮಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದಾರೆ. ಸೊ ಇದ್ರ ಮೇಲೆ ಜಾಸ್ತಿ ಗಮನ ಇರಲಿ. ಈ ವಿಡಿಯೋ ಲೈಕ್ ಆಗಿದ್ರೆ ನಿಮಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.